ಸರ್ ಸ್ಯಾಂಡ್ರೋ ಇದು 2007 ಮಾಡಲು ಹ್ಮ್ ಸೆಕೆಂಡ್ ಓನರ್ ಇದು ಓಕೆ 1.65 ಹೇಳ್ತಾ ಇದೀನಿ. 1,65,000ಕ್ಕೆ ಬರೀ 1,65,000. ಮುಂದ್ಗಡೆ ಬಂದ್ರೆ 10,000 ಡಿಸ್ಕೌಂಟ್ ಮಾಡಿ ಗಾಡಿ ಕೊಡ್ತೀನಿ. 1,55 ಫೈನಲ್ ಆಗುತ್ತೆ. ಹೌದು. ಸೊ ನೋಡ್ತಾ ಇರ್ಬೋದು ಗಾಡಿ ಮಾತ್ರ ಆಸಮ್ ಕಂಡೀಷನ್ ಆಗಿದೆ. ಒಂದು i20 ಇದೆ, ಹೇಳಿ ಸರ್ i20 ಡೀಟೇಲ್. ಸರ್ ಇದು i20 ಬಂದು 2011 ಮಾಡಲ್ ಇದು. ಸಿಂಗಲ್ ಓನರ್ ಗಾಡಿ ಇದು. ಓಕೆ 3.45 ಹೇಳ್ತಾ ಇದೀನಿ. ಓಕೆ ಮುಂದ್ಗಡೆ ಬಂದ್ರೆ ನೆಗೋಷಿಯಲ್ ಮಾಡಿ 3.25 ಗಾಡಿ ಕೊಡ್ತೀನಿ. 3,25,000ಕ್ಕೆ. ಸರ್ ಇದು i20 ಇದು ಡೀಸೆಲ್ ವೇರಿಯಂಟ್ 2014 ಸೆಕೆಂಡ್ ಓನರ್ ಇದು. ಓಕೆ 4.25 ಹೇಳ್ತಾ ಇದೀನಿ. 4 ಲಕ್ಷ ಗಾಡಿ ಕೊಡ್ತೀನಿ. ಸರ್ 2011 ಸೆಕೆಂಡ್ ಓನರ್ ಸ್ಯಾಂಡ್ರೋ ಇದು ಟಾಪ್ ಎಂಡ್ GLS ಇದು. ಓಕೆ ಒರಿಜಿನಲ್ ಇದೆ, ಬ್ರ್ಯಾಂಡ್ ನ್ಯೂ ಇದೆ ಗಾಡಿ ಇದು. ಶೋರೂಮ್ ಹಿಸ್ಟ್ರಿ ಕೂಡ ಇದೆ. 225 ಹೇಳ್ತಾ ಇದೀನಿ. ಓಕೆ ಮುಂದ್ಗಡೆ ಬಂದ್ರೆ ನೀವು ವಿಡಿಯೋ ಮುಖಾಂತರ ಬಂದ್ರೆ 2 lakhs ಗಾಡಿ ಕೊಡ್ತೀನಿ. 2 lakh. ಹೌದು. ಸೂಪರ್. ಸರ್ ಇಂಡಿಗೋ ಟಾಪ್ ಎಂಡ್ ಮಾಡಲ್ ಇದು 2010 ಸಿಂಗಲ್ ಓನರ್. ಓಕೆ 185 ಹೇಳ್ತಾ ಇದೀನಿ. 1,85,000. 165 ಗೆ ಗಾಡಿ ಕೊಡ್ತೀನಿ. ಅದರಲ್ಲೂ ಡೀಸೆಲ್ ವೇರಿಯಂಟ್. ಹೌದು ಡೀಸೆಲ್. ಸೊ ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ಮಾತ್ರ ಸೂಪರ್ ಆಗಿದೆ. ಸರ್ i20 ಸ್ಪೋರ್ಟ್ಸ್ ಇದು ಸಿಂಗಲ್ ಓನರ್ 2016 ಮಾಡಲು. ಬರೀ 1 ಲಕ್ಷ ತಗೊಬನ್ನಿ ಗಾಡಿ ಡೆಲಿವರಿ ಕೊಡ್ತೀನಿ ಸರ್. ಸರ್ i20 ಆಸ್ತಾ ಇದು 2015 ಸಿಂಗಲ್ ಓನರ್. ಬರೀ 85,000 ಡ್ರೈವನ್ ಆಗಿದೆ. 1.25 ಲಕ್ಷ ತಗೊಬನ್ನಿ ಗಾಡಿ ಡೆಲಿವರಿ ಕೊಡ್ತೀನಿ ಸರ್. 2018 ಆಲ್ಫಾ ಸಿಂಗಲ್ ಓನರ್ ಇದು 7 ಲಕ್ಷ ತಗೊಂಡ್ರೆ ಗಾಡಿ ಡೆಲಿವರಿ ಕೊಡ್ತೀನಿ ಸರ್. ಸರ್ 2015 ಸೆಕೆಂಡ್ ಓನರ್ VXI ಪೆಟ್ರೋಲ್. ಬರೀ 1 ಲಕ್ಷ ತಗೊಂಡ್ರೆ ಗಾಡಿ ಡೆಲಿವರಿ ಕೊಡ್ತೀನಿ. ವರ್ನಾ ಫ್ಲೂಡಿಕ್ ಸರ್ ಸೆಕೆಂಡ್ ಓನರ್ ಇದು ಗಾಡಿ 2011 ಮಾಡಲು ಡೀಸೆಲ್ ವೇರಿಯಂಟ್. ಬಂದ್ರೆ ಗಾಡಿ 4 ಲಕ್ಷ ಹೇಳ್ತಾ ಇದ್ದೀನಿ, ನೆಗೋಷಿಯಬಲ್ ಮಾಡಿಕೊಡ್ತೀನಿ. 2015 ಸಿಂಗಲ್ ಓನರ್ ಡೆಸ್ಟರ್ ಇದು RXZ ಡೀಸೆಲ್ ವೇರಿಯಂಟ್. ಬರೀ 55,000 ರನ್ನಿಂಗ್ ಆಗಿದೆ. 1.25 ಲಕ್ಷ ತಗೊಂಡ್ಬನ್ನಿ ಡೆಲಿವರಿ ಕೊಡ್ತೀನಿ. XUV 500 ಆಲ್ ವೀಲ್ ಡ್ರೈವ್ 2014 ಸಿಂಗಲ್ ಓನರ್ ಗಾಡಿ ಇದು. 7 ಲಕ್ಷ ತಗೊಬನ್ನಿ ಡೆಲಿವರಿ ಕೊಡ್ತೀನಿ ಗಾಡಿ ಇದು. ಫಾರ್ಚುನರ್ 2015 ಸೆಕೆಂಡ್ ಓನರ್ ಇದು. ಬರೀ 3 ಲಕ್ಷ ತಗೊಬನ್ನಿ ಡೌನ್ ಪೇಮೆಂಟ್ ಗಾಡಿ ಕೊಡ್ತೀನಿ. ಸರ್ ಶಿಫ್ಟ್ 2010 ಸಿಂಗಲ್ ಓನರ್ ಇದು 40,000 ಹೊಡಿದೆ. 3 ಕಾಲ್ ನೆಗೋಷಿಯಬಲ್. ಬಂದ್ರೆ 3,000 ಡಿಸ್ಕೌಂಟ್ ಮಾಡಿ ಗಾಡಿ ಕೊಡ್ತೀನಿ. ಸರ್ ಕ್ರೇಟಾ 2022 ಮಾಡಲ್ ಇದು ಸಿಂಗಲ್ ಓನರ್. ಬರೀ 35,000 ಡ್ರೈವನ್ ಆಗಿದೆ. 3 ಲಕ್ಷ ತಗೊಬನ್ನಿ ಸರ್ ಡೌನ್ ಪೇಮೆಂಟ್ ಗಾಡಿ ಕೊಡ್ತೀನಿ. ಅದು ಮಾಡಿಫೈಡ್ ಕ್ರೇಟಾ. ಹೌದು. ಎಕ್ಸ್ಟ್ರಾ ಫಿಟ್ಟಿಂಗ್ 1.5 ಲಕ್ಷ ಇದೆ. 2014 ಸೆಕೆಂಡ್ ಓನರ್ ಗ್ರ್ಯಾಂಡ್ ಐಟನ್ ಫುಲ್ ಮಾಡಿಫೈ ಗಾಡಿ ಇದು. ನೀವು ನೋಡಿದ್ರೆ 7 ಕೇಳಿದ್ರೆ ಬೆಚ್ಚೋಗ್ಬಿಡ್ತೀರಾ ಆ ತರ ಗಾಡಿ ಇದೆ ಇದು. ಎಕ್ಸ್ಟ್ರಾ ಫಿಟ್ಟಿಂಗ್ 1.5 ಲಕ್ಷ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ. ಬರೀ 1.5 ಲಕ್ಷ ತಗೊಬನ್ನಿ ಡೌನ್ ಪೇಮೆಂಟ್ ಗಾಡಿ ಕೊಡ್ತೀನಿ ಸರ್. 2016 ಇಟಿಯಾಸ್ VX ಇದು ಟಾಪ್ ಎಂಡ್ ವೆಹಿಕಲ್. ಬರೀ 1,25,000 ತಗೊಬನ್ನಿ ಡೌನ್ ಪೇಮೆಂಟ್ ಗಾಡಿ ಕೊಡ್ತೀನಿ ಇದು. 2011 ಸಿಂಗಲ್ ಓನರ್ 3,15,000 ಪ್ರೈಸ್ ಹೇಳ್ತಾ ಇದೀವಿ. ಮುಂದೆಗಡೆ ಬಂದ್ರೆ ನೆಗೋಷಿಯಬಲ್ ಮಾಡಿ 3 ಲಕ್ಷಕ್ಕೆ ಗಾಡಿ ಕೊಡ್ತೀನಿ. ಬೊಲೊನೋ RS 2017 ಥರ್ಡ್ ಓನರ್ ಇದು. 7 ಲಕ್ಷ ರೂಪಾಯಿ ತಗೊಂಡು ಡೌನ್ ಪೇಮೆಂಟ್ ಗಾಡಿ ಕೊಡ್ತೀನಿ ಇದು. ಸರ್ ಪೋಲೋ 2011 ಪೆಟ್ರೋಲ್ ಸೆಕೆಂಡ್ ಓನರ್ ಇದು. 3.30 ನೆಗೋಷಿಯಬಲ್. ಮುಂದ್ಗಡೆ ಬಂದ್ರೆ ಆನ್ ಟೇಬಲ್ 30,000 ಡಿಸ್ಕೌಂಟ್. ನೋಡ್ತಾ ಇರ್ಬೋದು ಮುಂದೆ ಒಂದು ಹುಂಡೆ i20 ಇದೆ 2016 ಮಾಡಲ್ ಸ್ಪೋರ್ಟ್ಸ್ ವೇರಿಯಂಟ್. ಹೇಳಿ ಸರ್ ಡೀಟೇಲ್. ಸರ್ 2016 ಸಿಂಗಲ್ ಓನರ್ ಇದು. ಬರೀ 33,000 ಡ್ರಿವನ್ ಆಗಿದೆ. ಸ್ಪೋರ್ಟ್ಸ್ ಆಪ್ಷನ್ ಅಲ್ಲಿ ಇದು. ಓಕೆ ಪ್ರೈಸ್ ಬಂದು 625 ಹೇಳ್ತಾ ಇದೀವಿ. ಓಕೆ ಮುಂಗಡೆ ಬಂದ್ರೆ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಫೈನಲ್ ಎಷ್ಟಾಗ್ಬೋದು ಸರ್ ಇದು? ಸರ್ ಒಂದು 6 ಲಕ್ಷಕ್ಕೆ ಆಗ್ಬೋದು ಸರ್. 6 ಲಕ್ಷಕ್ಕೆ ಆಗುತ್ತಾ? ಹೌದು. ಸೊ ನೋಡ್ತಾ ಇರ್ಬೋದು ಗಾಡಿ ಮಾತ್ರ ಆಸಮ್ ಕಂಡೀಷನ್ ಆಗಿದೆ. i20 ಸ್ಪೋರ್ಟ್ಸ್ ವೇರಿಯಂಟ್ ಇದು. ಸೊ ಟೈರ್ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು. ಸೊ ಇಂಟೀರಿಯರ್ ಕೂಡ ತುಂಬಾ ನೀಟಾಗಿದೆ. ಸೊ ಬಾಡಿ ಲೈನ್ ಎಲ್ಲ ತುಂಬಾ ನೀಟಾಗಿದೆ ನೋಡ್ತಾ ಇರ್ಬೋದು. ನೋಡ್ತಿರ್ಬೋದು ಮುಂದೆ ಒಂದು i20 ಆಸ್ಟಾ ಇದೆ. ಹೇಳಿ ಸರ್ ಡೀಟೇಲ್. ಸರ್ 2015 ಸಿಂಗಲ್ ಓನರ್ ಆಸ್ತಾ ಇದು. ಪ್ರೈಸ್ ಬಂದು 6,30,000 ಹೇಳ್ತಾ ಇದೀವಿ. ಓಕೆ ಆನ್ ಟೇಬಲ್ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡ್ತೀನಿ. ಯಾವ ಮಾಡಲ್ ಸರ್ ಇದು? 2015 2015 ಸರ್ ಆಸ್ತಾ ಬಟನ್ ಸ್ಟಾರ್ಟ್ ಇದು. ಹೌದು. ಸೊ ಟಾಪ್ ಎಂಡ್ ಗಾಡಿ ಬರುತ್ತೆ. ಪುಶ್ ಸ್ಟಾರ್ಟ್ ಬಟನ್ ಬರುತ್ತೆ ಇದರಲ್ಲಿ. ನೋಡ್ತಾ ಇರ್ಬೋದು ಇಂಟೀರಿಯರ್ ಎಲ್ಲ ತುಂಬಾ ನೀಟಾಗಿದೆ. ಸೊ ನೋಡ್ತಿರ್ಬೋದು ಬಾಡಿ ಲೈನ್ ಎಲ್ಲ ತುಂಬಾ ನೀಟಾಗಿದೆ. ಸೊ ಎಲ್ಲೂ ಡೆಂಟ್ ಇಲ್ಲ, ಸ್ಕ್ರಾಚ್ ಇಲ್ಲ, ಅಷ್ಟು ನೀಟಾಗಿದೆ ಗಾಡಿ.
ಸೊ ನೋಡ್ತಾ ಇರ್ಬೋದು ಮುಂದ್ಗಡೆ ಒಂದು ಮರ್ಸಿಡಿ ಬೆನ್ಸ್ ಇದೆ, ಹೇಳಿ ಸರ್ ಡೀಟೇಲ್. ಸರ್ 2013 ಮಾಡಲು ಸೆಕೆಂಡ್ ಓನರ್, ಸೀಟ್ 220 ವರ್ಷನ್ ಗಾಡಿ ಇದು. ಓಕೆ, ಡೀಸೆಲ್ ವೇರಿಯಂಟ್. ಗಾಡಿ ಮಾತ್ರ ಎಕ್ಸಲೆಂಟ್ ಇದೆ. 10 lakhs ನೆಗೋಷಿಯಬಲ್. ಮುಂದ್ಗಡೆ ಬಂದ್ರೆ ಆನ್ ಟೇಬಲ್ 30,000 ಕಮ್ಮಿ ಮಾಡ್ಕೊಡ್ತೀನಿ. 10 ಲಕ್ಷ ಅಲ್ಲ? ಹೌದು, 10 ಲಕ್ಷದಲ್ಲಿ 30,000 ಡಿಸ್ಕೌಂಟ್ ಆಗುತ್ತೆ. ಡಿಸ್ಕೌಂಟ್. ಸೊ ನೋಡ್ತಾ ಇರ್ಬೋದು ಬಾಡಿ ಲೈನ್ ಎಲ್ಲ C220 ಇದು. ಸನ್ ರೂಫ್ ಕೂಡ ಇದೆ, ನೀವು ಅದನ್ನು ತೋರಿಸ್ಬೋದು. ಸೊ ಇಂಟೀರಿಯರ್ ಕೂಡ ನೋಡ್ತಾ ಇರ್ಬೋದು, ಇದು ಸನ್ ರೂಫ್ ಕೂಡ ಬರುತ್ತೆ ಇದರಲ್ಲಿ. ಸೊ ಮರ್ಸಿಡಿ ಬೆನ್ಸ್ ಹುಡುಕ್ತಿರೋರು ನೋಡಿ, ಇದೆ ಇಲ್ಲಿ C220 CDI, ಇದು ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಪ್ರೈಸ್ ಫಿಕ್ಸ್ ಇರಲ್ಲ, ಆನ್ ಟೇಬಲ್ ಬಂದ್ರೆ ಡಿಸ್ಕೌಂಟ್ ಆಗುತ್ತೆ. ನೋಡ್ತಾ ಇರ್ಬೋದು ಮುಂದೆ ಒಂದು ಆಡಿ Q3 ಇದೆ. ಸರ್ ಹೇಳಿ ಡೀಟೇಲ್. ಸರ್ ಇದು ಆಡಿ Q3 2015 ಸಿಂಗಲ್ ಓನರ್ ಇದು. ಫುಲ್ಲಿ ಟಾಪ್ ಎಂಡ್ ಇದು. ಓಕೆ, 18.5 ಲಕ್ಷ ಪ್ರೈಸ್ ಕೊಟ್ ಮಾಡ್ತಾ ಇದೀವಿ. ಮುಂದ್ಗಡೆ ಬಂದ್ರೆ ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಸರ್. 18.5 ಲಕ್ಷ ಡೀಸೆಲ್ ವೇರಿಯಂಟ್ ಅಲ್ಲ ಸರ್? ಹೌದು, ಡೀಸೆಲ್ ವೇರಿಯಂಟ್. ಗಾಡಿ ನೋಡಿ ಫುಲ್ ಲೋಡೆಡ್ ಇದೆ. ಸೊ ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ಮಾತ್ರ ತುಂಬಾ ನೀಟ್ ಆಗಿದೆ. ಸೊ ಇಂಟೀರಿಯರ್ ಕೂಡ ನೋಡ್ತಾ ಇರ್ಬೋದು. ಸೊ ಇದು ಸನ್ ರೂಫ್ ಕೂಡ ಬರುತ್ತೆ ಇದರಲ್ಲಿ. ಪ್ರೈಸ್ ಇನ್ನೊಂದ್ಸಲ ಹೇಳ್ಬಿಡಿ ಸರ್ ಇದ್ರದ್ದು. 18.5 ಲಕ್ಷ, 25,000 ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಸರ್. 25,000 ನೆಗೋಷಿಯಬಲ್ 18.5 ಲಕ್ಷದಲ್ಲಿ. ಸೊ ನೋಡ್ತಿರ್ಬೋದು ಮುಂದ್ಗಡೆ ಮಾರುತಿ ಸುಜುಕಿ ಸ್ವಿಫ್ಟ್ ಇದೆ, ಹೇಳಿ ಸರ್ ಡೀಟೇಲ್. ಸರ್ 2015 ಸೆಕೆಂಡ್ ಓನರ್ VXI ಪೆಟ್ರೋಲ್ ಇದು. ಓಕೆ, 5 ಲಕ್ಷ ಕೊಟ್ಟು ಮಾಡ್ತಾ ಇದೀವಿ. ಮುಂದ್ಗಡೆ ಬಂದ್ರೆ ನೆಗೋಷಿಯೇಟ್ ಮಾಡ್ಕೊಡ್ತೀವಿ. 20,000 ಡಿಸ್ಕೌಂಟ್ ಸರ್. 20,000 ಡಿಸ್ಕೌಂಟ್. ಹೌದು, ಲೋನ್ ಕೂಡ ಆಪ್ಷನ್ ಇದೆ. ಲೋನ್ ಕೂಡ ಆಗುತ್ತೆ. ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ಸೊ ತುಂಬಾ ನೀಟ್ ಆಗಿದೆ. ಸೊ ಟೈರ್ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು. ಸೊ ಇಂಟೀರಿಯರ್ ಕೂಡ ತುಂಬಾ ನೀಟ್ ಆಗಿದೆ. AC ಪವರ್ ಸ್ಟೇರಿಂಗ್, 4 ವಿಂಡೋಸ್ ಬರುತ್ತೆ ಇದರಲ್ಲಿ, ವಿತ್ ABS ಕೂಡ ಬರುತ್ತೆ. VXI ಅಂದ್ರೆ ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ ಇದು. ಸೊ ಬಾಡಿ ಲೈನ್ ಎಲ್ಲ ತುಂಬಾ ನೀಟ್ ಆಗಿದೆ, ನೋಡ್ತಾ ಇರ್ಬೋದು. ನೋಡ್ತಾ ಇರ್ಬೋದು ಮುಂದೆ ಒಂದು ಹುಂಡೆ ವರ್ನಾ ಫ್ಲೂಡಿಕ್ ಇದೆ, ಹೇಳಿ ಸರ್ ಡೀಟೇಲ್. ಸರ್ ಇದು 2011 ಸೆಕೆಂಡ್ ಓನರ್ ಗಾಡಿ ಇದು. ವರ್ನಾ ಫ್ಲೂಡಿಕ್ ಡೀಸೆಲ್ ವೇರಿಯಂಟ್ ಇದು. ಓಕೆ, ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಗಾಡಿ. ಹಾ, ಪ್ರೈಸ್ ಬಂದು 4 ಲಕ್ಷ ಕೊಟ್ಟು ಮಾಡ್ತಾ ಇದೀವಿ. ನಿಮ್ ವಿಡಿಯೋ ಮುಖಾಂತರ ಅವ್ರು ಬಂದ್ರೆ 25,000 ಡಿಸ್ಕೌಂಟ್ ಮಾಡಿ ಗಾಡಿ ಕೊಡ್ತೀನಿ ಸರ್. 4 ಲಕ್ಷದಲ್ಲಿ 25,000 ಡಿಸ್ಕೌಂಟ್ ಆಗುತ್ತೆ. ಹೌದು. ಸೊ ನೋಡ್ತಾ ಇರ್ಬೋದು ಡೀಸೆಲ್ ರಾಕೆಟ್ ಅಂತಾನೆ ಹೇಳ್ಬೋದು ಈ ಗಾಡಿಗೆ, ಯಾಕಂದ್ರೆ ಮೈಲೇಜ್ ಕೂಡ 20+ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. ಸೊ ಇಂಟೀರಿಯರ್ ಕೂಡ ತುಂಬಾ ನೀಟ್ ಆಗಿದೆ, ನೋಡ್ತಾ ಇರ್ಬೋದು. AC ಪವರ್ ಸ್ಟೇರಿಂಗ್, 4 ವಿಂಡೋಸ್, ಏರ್ ಬ್ಯಾಗ್, ಡಿಫಾಗರ್, ಆಟೋ ಫೋಲ್ಡಿಂಗ್ ಮಿರರ್ಸ್ ಎಲ್ಲ ಬರುತ್ತೆ. ಸೊ ಇಂಟೀರಿಯರ್ ಕೂಡ ತುಂಬಾ ನೀಟ್ ಆಗಿದೆ, ನೋಡ್ತಾ ಇರ್ಬೋದು. ಸೊ ಬಾಡಿ ಲೈನ್ ಕೂಡ ತುಂಬಾ ನೀಟ್ ಆಗಿದೆ. ನೋಡ್ತಿರ್ಬೋದು ಮುಂದೆ ಒಂದು ರಿನಾಲ್ಟ್ ಡಸ್ಟರ್ ಇದೆ, 2015 ಮಾಡೆಲ್, ಹೇಳಿ ಸರ್ ಡೀಟೇಲ್. ಸರ್ 2015 RXZ ಡಸ್ಟರ್ ಇದು, ಡೀಸೆಲ್ ವೇರಿಯಂಟ್. ಓಕೆ, ಮೈಲೇಜ್ ಕೂಡ ತುಂಬಾ ಚೆನ್ನಾಗಿದೆ. ನೀವು ನೋಡಬಹುದು ಟಾಪ್ ಎಂಡ್ ವೆಹಿಕಲ್ ಇದು. ಓಕೆ, ಪ್ರೈಸ್ ಬಂದು 6.5 ಲಕ್ಷ ಕೊಟ್ಟು ಮಾಡ್ತಾ ಇದೀವಿ. ಕಸ್ಟಮರ್ ಮುಂದೆ ಬಂದ್ರೆ 6 ಕಾಲಿಗೆ ಗಾಡಿ ಕೊಡ್ತೀನಿ ಸರ್. 6 ಕಾಲು ಫೈನಲ್ ಆಗುತ್ತೆ. ಲೋನು ಕೂಡ ಆಪ್ಷನ್ ಇದೆ. 1 ಲಕ್ಷ ಡೌನ್ ಪೇಮೆಂಟ್ ತಂದ್ರೆ ಸಾಕು. 1 ಲಕ್ಷ ತಗೊಂಡ್ರೆ ಗಾಡಿ ಕೊಟ್ಬಿಡ್ತೀನಿ. ಸೊ ನೋಡ್ತಾ ಇರ್ಬೋದು ಡಸ್ಟರ್ದು ಇಂಟೀರಿಯರ್ ಕೂಡ, ಇದರಲ್ಲೂ ಕೂಡ AC ಪವರ್ ಸ್ಟೇರಿಂಗ್, 4 ವಿಂಡೋಸ್, ಸೆಂಟ್ರಲ್ ಲಾಕಿಂಗ್, ಆಟೋ ಫೋಲ್ಡಿಂಗ್ ಮಿರರ್ಸ್, ABS, ಡಿಫಾಗರ್ಸ್ ಎಲ್ಲ ಬರುತ್ತೆ. ಸೊ ಬಾಡಿ ಲೈನ್ ಕೂಡ ನೋಡ್ತಾ ಇರ್ಬೋದು. ಸೊ ಇಂಟೀರಿಯರ್ ಕೂಡ ತುಂಬಾ ನೀಟ್ ಆಗಿದೆ. RXZ ಅಂದ್ರೆ ಟಾಪ್ ಎಂಡ್ ಮಾಡಲ್ ಬರುತ್ತೆ ಇದು. ಮಹೇಂದ್ರ XUV 500 ಇದೆ, ಹೇಳಿ ಸರ್ ಡೀಟೇಲ್. ಸರ್ 2014 ಸಿಂಗಲ್ ಓನರ್ ಆಲ್ ವೀಲ್ ಡ್ರೈವ್ ಇದು. ಆಲ್ ವೀಲ್ ಡ್ರೈವ್. ಹೌದು, ಗಾಡಿ ಎಕ್ಸಲೆಂಟ್ ಇದೆ. ಓಕೆ, 9 ಲಕ್ಷ ಹೇಳ್ತಾ ಇದೀವಿ. ಆನ್ ರೋಡ್ ಮುಂಗಡೆ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡ್ತೀನಿ ಸರ್. 50,000 rupees ನೆಗೋಷಿಯಬಲ್. 50,000 ನೆಗೋಷಿಯಬಲ್ ಆಗುತ್ತೆ.
ಸೊ ಈ ಗಾಡಿ ಇಂಟೀರಿಯರ್ ಕೂಡ ನೋಡ್ತಾ ಇರ್ಬೋದು. XV500 W8 ಇದು. ಸೊ ಇಂಟೀರಿಯರ್ ಕೂಡ ನೋಡ್ತಾ ಇರ್ಬೋದು. ಸೊ ಗಾಡಿ ಮಾತ್ರ ಆಸಮ್ ಕಂಡೀಷನ್ ಆಗಿದೆ. ಟೈರ್ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು, ಬಾಡಿ ಲೈನ್ ಕೂಡ. So, ನೋಡ್ತಾ ಇರ್ಬೋದು ಮುಂದೆ ಒಂದು ಟೊಯೋಟಾ ಫಾರ್ಚುನರ್ ಇದೆ, 2015 ಮಾಡಲ್, ಸೆಕೆಂಡ್ ಓನರ್. ಹೇಳಿ ಸರ್ ಡೀಟೇಲ್. ಸರ್ 2015 ಸೆಕೆಂಡ್ ಓನರ್ ಫಾರ್ಚುನರ್ ಇದು. ವೆಲ್ ಮೇಂಟೈನ್ ಆಗಿರೋ ಗಾಡಿ, ಶೋರೂಮ್ ಹಿಸ್ಟ್ರಿ ಕೂಡ ಇದೆ. ಓಕೆ. 16 ಲಕ್ಷ ಹೇಳ್ತಾ ಇದೀವಿ ಪ್ರೈಸ್. ಆನ್ ಮುಂದೆ ಬಂದ್ರೆ 30,000 ಡಿಸ್ಕೌಂಟ್ ಮಾಡಿ ಗಾಡಿ ಕೊಡ್ತೀನಿ ಸರ್. 40,000 ಡಿಸ್ಕೌಂಟ್ ಆಗಿ. ಸೊ ನೋಡ್ತಾ ಇರ್ಬೋದು ಬಾಡಿ ಲೈನ್ ಎಲ್ಲ ತುಂಬಾ ನೀಟಾಗಿದೆ. ಸೊ ಟೈರ್ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು. ಸೊ ಇಂಟೀರಿಯರ್ ಕೂಡ ತುಂಬಾ ನೀಟಾಗಿದೆ ನೋಡ್ತಿರ್ಬೋದು. ಪ್ಯೂರ್ ಲೆದರ್ ಸೀಟ್ಸ್ ಇದೆ ಇದರಲ್ಲಿ. ಸೊ ಆಸ್ ಯೂಶುವಲ್ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ಆಟೋ ಫೋಲ್ಡಿಂಗ್ ಮಿರರ್ಸ್, ಸೆಂಟ್ರಲ್ ಲಾಕ್ ಪ್ರತಿಯೊಂದು ಬರುತ್ತೆ ಇದು. ಟೊಯೋಟಾ ಫಾರ್ಚುನರ್ 2015 ಮಾಡಲ್, ಸೆಕೆಂಡ್ ಓನರ್ ಇದು, ವಿತ್ ಶೋರೂಮ್ ಹಿಸ್ಟ್ರಿ ಇದೆ. ನೋಡ್ತಾ ಇರ್ಬೋದು ಮುಂದೆ ಒಂದು ಹುಂಡೈ ಕ್ರೆಟಾ ಇದೆ, 2022 ಮಾಡಲ್. ಹೇಳಿ ಸರ್ ಡೀಟೇಲ್. 2022 ಮಾಡಲ್ ಕ್ರೆಟಾ ಸಿಂಗಲ್ ಓನರ್ ಇದು. 35,000 ಡ್ರೋನ್ ಆಗಿದೆ. 12,75,000 ಹೇಳ್ತಾ ಇದೀವಿ. ನೆಗೋಷಿಯಲ್ ಮುಂದ್ಗಡೆ ಬಂದ್ರೆ 25,000 ನೆಗೋಷಿಯಲ್ ಮಾಡಿ ಗಾಡಿ ಕೊಡ್ತೀವಿ. ಸೊ ನೋಡ್ತಾ ಇರ್ಬೋದು ಟೋಟಲಿ ಆಗಿ ಮಾಡಿಫೈಡ್ ಆಗಿದೆ. ನೋಡ್ತಾ ಇರ್ಬೋದು ಫ್ರಂಟ್ ಗ್ರಿಲ್ ಎಲ್ಲ ಟೋಟಲ್ ಮಾಡಿಫೈಡ್ ಆಗಿದೆ. ಸೊ ಇಂಟೀರಿಯರ್ ಕೂಡ ನೋಡ್ತಾ ಇರ್ಬೋದು ಸರ್. 1.5 ಲಕ್ಷ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ ಗಾಡಿಲಿ. 1.5 ಲಕ್ಷ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ. ಸೂಪರ್ ಸರ್. ಸೊ ನೋಡ್ತಾ ಇರ್ಬೋದು ಪ್ಯೂರ್ ಲೆದರ್ ಸೀಟ್ಸ್ ಇದೆ ಇದು, ವಿತ್ ಡ್ರಿವನ್ ಆಗಿರೋದು. ಶೋರೂಮ್ ಹಿಸ್ಟ್ರಿ ಕೂಡ ಇದೆ ಇದರಲ್ಲಿ. ಎಷ್ಟು ಕಿಲೋಮೀಟರ್ ಡ್ರಿವನ್ ಆಗಿರೋ ಸರ್ ಇದು? 35,000 ಸರ್. 35,000 ಜಿನ್ನಿಯನ್ ಶೋರೂಮ್ ಹಿಸ್ಟ್ರಿ ಇದೆ, ಡ್ರಿವನ್ ಆಗಿರೋದು. ಸೊ ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು, 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ತರ ಇದೆ. ಸೊ ಬಾಡಿ ಮೇಲೆಲ್ಲ ಒಂದು ಸ್ಕ್ರಾಚ್ ಇಲ್ಲ, ಒಂದು ಡೆಂಟ್ ಇಲ್ಲ ಗಾಡಿಲಿ. ಸೊ ನೋಡ್ತಾ ಇರ್ಬೋದು ಮಾರುತಿ ಸುಜುಕಿ ಸ್ವಿಫ್ಟ್ ಇದೆ, 2010 ಮಾಡಲ್, ಸಿಂಗಲ್ ಓನರ್. ಹೇಳಿ ಸರ್ ಡೀಟೇಲ್. ಸರ್ 2010 ಸಿಂಗಲ್ ಓನರ್, 40,000 ರನ್ನಿಂಗ್ ಆಗಿದೆ. ಪೆಟ್ರೋಲ್ ವೇರಿಯಂಟ್ ಇದು ಗಾಡಿ. ಓಕೆ. 3,15,000 ಪ್ರೈಸ್ ಹೇಳ್ತಾ ಇದೀವಿ. ಆನ್ ರೋಡ್ ಮುಂಗಡೆ ಬಂದ್ರೆ 15,000 ಡಿಸ್ಕೌಂಟ್. 15,000 ಡಿಸ್ಕೌಂಟ್ ಆಗುತ್ತಾ? 3 ಲಕ್ಷಕ್ಕೆ ಆಗುತ್ತೆ ಇದು? 3 ಲಕ್ಷಕ್ಕೆ ಗಾಡಿ ಕೊಟ್ಬಿಡ್ತೀವಿ. ಖುಷಿಯಾಗಿ ಕಸ್ಟಮರ್ ತಗೊಂಡೋಗ್ಬಿಡಿ. ಸೊ ನೋಡ್ತಾ ಇರ್ಬೋದು ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ ಇದು, ಸಿಂಗಲ್ ಓನರ್, 40,000 ಕಿಲೋಮೀಟರ್ ಮಾತ್ರ ಡ್ರಿವನ್ ಆಗಿರುತ್ತೆ. ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ಕೂಡ. ಸೊ ಇಂಟೀರಿಯರ್ ಕೂಡ ತುಂಬಾ ನೀಟಾಗಿದೆ. ಸೊ ಮುಂದೆ ಒಂದು ಹುಂಡೈ i20 ಇದೆ. ಹೇಳಿ ಸರ್ ಡೀಟೇಲ್. ಸರ್ 2011 ಮಾಡಲ್, ಸಿಂಗಲ್ ಓನರ್ ಇದ್ದು. ಓಕೆ. 40,000 ರನ್ನಿಂಗ್ ಆಗಿದೆ. 3,45,000 ಪ್ರೈಸ್ ಹೇಳ್ತಾ ಇದ್ದೀನಿ. ಓಕೆ. ಮುಂದ್ಗಡೆ ಬಂದ್ರೆ 320 ಗಾಡಿ ಕೊಡ್ತೀನಿ. 3,20,000ಕ್ಕೆ. ಸೊ ನೋಡ್ತಾ ಇರ್ಬೋದು ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಕೂಡ ಇದೆ. ಸೊ ಬಾಡಿ ಲೈನ್ ಕೂಡ ನೋಡ್ತಾ ಇರ್ಬೋದು. ಸ್ಪೋರ್ಟ್ಸ್ ವೇರಿಯಂಟ್ ಇದು, i20 ಸ್ಪೋರ್ಟ್ಸ್ ವೇರಿಯಂಟ್ ಇದು. ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಇದೆ ಇದರಲ್ಲಿ, ನೋಡ್ತಾ ಇರ್ಬೋದು. ನೋಡ್ತಾ ಇರ್ಬೋದು ಮುಂದೆ ಒಂದು ಹುಂಡೈ ಸ್ಯಾಂಟ್ರೋ ಇದೆ. ಹೇಳಿ ಸರ್ ಡೀಟೇಲ್. ಸರ್ 2007 ಮಾಡಲು, ಸೆಕೆಂಡ್ ಓನರ್ ಇದು. ಓಕೆ. 175 ಪ್ರೈಸ್ ಹೇಳ್ತಾ ಇದ್ದೀನಿ. ಮುಂದ್ಗಡೆ ಬಂದ್ರೆ 155 ಗೆ ಗಾಡಿ ಕೊಡ್ತೀನಿ. 1,55,000 ಕೊಡ್ತೀರಾ? ಸೊ ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ಮಾತ್ರ ತುಂಬಾ ನೀಟಾಗಿದೆ, ಸ್ಪೆಷಲಿ ಮೈಸೂರು ಗಾಡಿ ಇದು. ಸೊ ಟೈರ್ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು. ಸೊ ಬಾಡಿ ಲೈನ್ ಎಲ್ಲ ತುಂಬಾ ನೀಟಾಗಿದೆ, ನೋಡ್ತಾ ಇರ್ಬೋದು. ಸೊ 80% ಟೈರ್ಸ್ಗಳಿದೆ.
ಇಂಟೀರಿಯರ್ ಕೂಡ ನೋಡ್ತಾ ಇರ್ಬೋದು. ಮತ್ತೊಂದು ಹುಂಡೈ i20 ಇದೆ ಡೀಸೆಲ್ ವೇರಿಯಂಟ್ ಅಲ್ಲಿ, ಹೇಳಿ ಸರ್ ಡೀಟೇಲ್. 2014 ಸೆಕೆಂಡ್ ಓನರ್ ಗಾಡಿ ಇದು. ಓಕೆ, 4,25,000 ಪ್ರೈಸ್ ಹೇಳ್ತಾ ಇದೀನಿ. ಮುಂದ್ಗಡೆ ಬಂದ್ರೆ 4 ಲಕ್ಷ ಗಾಡಿ ಕೊಡ್ತೀನಿ. 4 ಲಕ್ಷಕ್ಕೆ. ಸೊ ನೋಡ್ತಾ ಇರ್ಬೋದು, ಟೈರ್ ಕಂಡೀಷನ್ ಕೂಡ, ಬಾಡಿ ಲೈನ್ ಕೂಡ ನೋಡ್ತಾ ಇರ್ಬೋದು ಫ್ರಂಟ್ ಅಲ್ಲಿ. ಸೊ ಬಾಡಿ ಲೈನ್ ಎಲ್ಲ ತುಂಬಾ ನೀಟಾಗಿದೆ. ಸೊ ಟೈರ್ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು. ಸೊ ಇಂಟೀರಿಯರ್ ಕೂಡ ನೋಡ್ತಾ ಇರ್ಬೋದು. CRD ಅಂದ್ರೆ ಡೀಸೆಲ್ ವೇರಿಯಂಟ್ ಆಗಿರುತ್ತೆ, ವಿತ್ ABS ಕೂಡ ಇರುತ್ತೆ ಇದರಲ್ಲಿ. ಸೊ 20+ ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಮೈಲೇಜ್ ಇದರಲ್ಲಿ. ನೋಡ್ತಾ ಇರ್ಬೋದು ಟಾಟಾ ಇಂಡಿಗೋ ಇದೆ. ಸೊ 2010 ಮಾಡಲ್, ಸಿಂಗಲ್ ಓನರ್, ಹೇಳಿ ಸರ್ ಡೀಟೇಲ್. ಸರ್ 2010 ಸಿಂಗಲ್ ಓನರ್, ಟಾಪ್ ಎಂಡ್ ಇದು. 4 ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್, AC ಎಲ್ಲ ರನ್ನಿಂಗ್ ಇದೆ. ಓಕೆ, ಟೈರು ಕೂಡ ನೋಡಬಹುದು, ಇನ್ನು ಬ್ರಾಂಡ್ ನ್ಯೂ ಟೈರ್ ಇದೆ. 1,85,000 ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀನಿ. 1,85,000. ಹೌದು, ಮುಂದ್ಗಡೆ ಬಂದ್ರೆ 20,000 ಡಿಸ್ಕೌಂಟ್ ಮಾಡಿ ಗಾಡಿ ಕೊಡ್ತೀನಿ ಸರ್. ಸೂಪರ್ ಸರ್. ಸೊ ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್. ಸೊ ಬಾಡಿನೆಲ್ಲ ತುಂಬಾ ನೀಟಾಗಿದೆ. ಇಂಟೀರಿಯರ್ ಕೂಡ ನೋಡ್ತಾ ಇರ್ಬೋದು. ನೋಡ್ತಾ ಇರ್ಬೋದು ಇನ್ನೊಂದು ಹುಂಡೈ i20 ಇದೆ, ಹೇಳಿ ಸರ್ ಡೀಟೇಲ್. ಸರ್ 2012 ಸಿಂಗಲ್ ಓನರ್ ಇದು. ಬರೀ 35,000 ರಿವೆಂಡ್ ಆಗಿದೆ. ಓಕೆ, ಬ್ರಾಂಡ್ ನ್ಯೂ ಟೈರ್ ಇದೆ. ಸ್ಪೋರ್ಟ್ಸ್ ಆಪ್ಷನಲ್ ವೆಹಿಕಲ್ ಇದು. ಸ್ಪೋರ್ಟ್ಸ್ ಆಪ್ಷನಲ್. ಓಕೆ, ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. 4,25,000 ಹೇಳ್ತಾ ಇದೀನಿ ಪ್ರೈಸ್. ಓಕೆ, ಮುಂದ್ಗಡೆ ಬಂದ್ರೆ 25,000 ಡಿಸ್ಕೌಂಟ್ ಸರ್. 25,000 ಡಿಸ್ಕೌಂಟ್. ಹೌದು. ಸೊ ನೋಡ್ತಾ ಇರ್ಬೋದು ಬಾಡಿನೆಲ್ಲ ತುಂಬಾ ನೀಟಾಗಿದೆ. ಟೈರ್ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು. ಮ್ಯಾಗ್ನಾ. ಸೊ ಇಂಟೀರಿಯರ್ ಕೂಡ ನೋಡ್ತಾ ಇರ್ಬೋದು. ನೋಡ್ತಾ ಇರ್ಬೋದು ಮುಂದೆ ಒಂದು ಹುಂಡೈ i10 ಇದೆ, ಹೇಳಿ ಸರ್ ಡೀಟೇಲ್. ಸರ್ 2011 ಸಿಂಗಲ್ ಓನರ್ ಸ್ಪೋರ್ಟ್ಸ್ ಇದು. ಬರೀ 23,000 ಡ್ರೈವನ್ ಆಗಿದೆ. ಓಕೆ, ಶೋರೂಮ್ ಹಿಸ್ಟ್ರಿ ಕೂಡ ಇದೆ. ಓಕೆ, 3,15,000 ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀನಿ. ಮುಂದ್ಗಡೆ ಬಂದ್ರೆ 3 ಲಕ್ಷ ಗಾಡಿ ಕೊಡ್ತೀನಿ. 3 ಲಕ್ಷಕ್ಕೆ. ಸೊ ನೋಡ್ತಾ ಇರ್ಬೋದು ಬಾಡಿನೆಲ್ಲ ತುಂಬಾ ನೀಟಾಗಿದೆ. ಟೈರ್ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು. ಎಲಿಫೆಂಟ್ ಗ್ರೇ ಕಲರ್ ಇರುತ್ತೆ. ಸೊ ಬಾಡಿಲಿ ಒಂದು ಸ್ಕ್ರಾಚ್ ಇಲ್ಲ, ಒಂದು ಡೆಂಟ್ ಇಲ್ಲ. i10 ಸ್ಪೋರ್ಟ್ಸ್ ವೇರಿಯಂಟ್ ಇದು. ಸೊ ಇಂಟೀರಿಯರ್ ಕೂಡ ನೋಡ್ತಾ ಇರ್ಬೋದು. ಸೊ ಮುಂದೆ ಒಂದು ಟೊಯೋಟಾ ಲಿವಾ ಇದೆ, ಹೇಳಿ ಸರ್ ಡೀಟೇಲ್. ಸರ್ ಇದು ಟೊಯೋಟಾ ಲಿವಾ 2016 ಮಾಡಲು, VX ಮಾಡಲ್ ಇದು, ಟಾಪ್ ಎಂಡ್. ಓಕೆ, ಪೆಟ್ರೋಲ್, ಸೆಕೆಂಡ್ ಓನರ್. ಓಕೆ, 565 ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀನಿ. ಮುಂದ್ಗಡೆ ಬಂದ್ರೆ 20,000 ಡಿಸ್ಕೌಂಟ್ ಮಾಡಿ ಗಾಡಿ ಕೊಡ್ತೀನಿ. 20,000 ಡಿಸ್ಕೌಂಟ್ ಮಾಡಿ ಕೊಡ್ತೀರಾ. ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ಕೂಡ. ಸೊ ಬಾಡಿನೆಲ್ಲ ತುಂಬಾ ಚೆನ್ನಾಗಿದೆ. ಇಟಿಯೋಸ್ ಲಿವಾ ಇದು. VX ಅಂದ್ರೆ ಟಾಪ್ ಎಂಡ್ ಮಾಡಲ್ ಆಗಿರುತ್ತೆ ಇದು. ಸೊ ಇಂಟೀರಿಯರ್ ಕೂಡ ನೋಡ್ತಿರ್ಬೋದು. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ABS ಎಲ್ಲ ಬರುತ್ತೆ. ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ. ಸೊ ಮುಂದೆ ಒಂದು i10 ಇದೆ. ಸೊ ಟೋಟಲಿ ಮಾಡಿಫೈಡ್ ವೆಹಿಕಲ್ ಅಂತಾನೆ ಹೇಳ್ಬೋದು, ಹೇಳಿ ಸರ್ ಡೀಟೇಲ್. ಸರ್ i10 ಗ್ರ್ಯಾಂಡ್ ಮಾಡಿಫೈ ಗಾಡಿ ಬೇಕಾ? ನೋಡಿ ಸರ್, ಮಾಡಿಫೈ ಹಂಗಿದೆ ಗಾಡಿ ಅಂತ ನೋಡಿ. ಸ್ವಲ್ಪ ಮ್ಯಾಗ್ ವೀಲ್ ಇದೆ. ಓಕೆ, ಒಳ್ಳೆ ಟೈರ್ ಇದೆ, ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ, ಆಂಪ್ಲಿ ಊಪರ್ ಇದೆ. ಒಳಗಡೆ ನೋಡಬಹುದು ಹೆಡ್ಡಾಸ್ಟ್ ಎಲ್ಲ ಇದೆ ಗಾಡಿಯಲ್ಲಿ. ಇದು ಒಳಗಡೆ ಮಾತ್ರ ಒಳಗಡೆ ಸೆಟ್ ಇದೆ. ಸೊ ನೋಡ್ತಾ ಇರಬಹುದು ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಇದೆ. 1.5 ಲಕ್ಷ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ ಸರ್. 1.5 ಲಕ್ಷ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ. ಮಾಡಿಫೈಡ್ ಸೈಲೆನ್ಸರ್ ಕೂಡ ಇದೆ ಇದರಲ್ಲಿ. ಸರ್ ನೀವು ಇದ್ರ ಸೌಂಡ್ ನೋಡ್ಬಿಟ್ರೆ ಬೆಚ್ಚ ಬಿಡ್ತೀರಾ ಸರ್. ಹೇಳಿ ಸರ್ ಪ್ರೈಸ್ ಇದ್ರದ್ದು. ಸರ್ 5.5 ಲಕ್ಷ ಕೊಟ್ಟು ಮಾಡ್ತಾ ಇದೀವಿ. ಮುಂದ್ಗಡೆ ಬಂದ್ರೆ ನೆಗೋಷಿಯಬಲ್, ನಿಮ್ಮ ವಿಡಿಯೋ ಮುಖಾಂತರ ಬರಬೇಕು. ಯಾವ ಮಾಡಲು ಸರ್ ಇದು? 14 ಸರ್ ಇದು. 14 ಸಿಂಗಲ್ ಓನರ್ ಅಲ್ಲ? ಸೆಕೆಂಡ್ ಓನರ್. ಬರೀ 55,000 ರನ್ನಿಂಗ್ ಆಗಿದೆ.
ಸೊ ಎಲ್ಲ ಗಾಡಿಗಳಿಗೂ ಮಾಹಿತಿ ಕೊಡೋದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಸೊ ಲೋನ್ ಫೆಸಿಲಿಟಿಗೆ ಏನೇನು ರಿಕ್ವೈರ್ಮೆಂಟ್ ಇರುತ್ತೆ? ಸರ್ ರಿಕ್ವೈರ್ಮೆಂಟ್ ಏನಂತ ಹೇಳಿದ್ರೆ ಅವ್ರು ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ರೆ ಈಸಿಲಿ ಎಲ್ಲ ಲೋನ್ ಕೂಡ ಆಗುತ್ತೆ ಅವ್ರಿಗೆ. ಇಲ್ದಿರೋರ್ಗೆ? ಇಲ್ದಿರೋರ್ಗೆ ಸ್ವಂತ ಮನೆ ಇರಬೇಕು, ಪಾನ್ ಕಾರ್ಡ್, ಆಧಾರ್ ಕಾರ್ಡ್, 6 ಮಂತ್ ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕು. ಓಕೆ. ಆಮೇಲೆ ಬ್ಯಾಂಕ್ ಸಿವಿಲ್ ಚೆನ್ನಾಗಿರ್ಬೇಕು ಸರ್. ಸಿವಿಲ್ ಮೇನ್ ಆಗಿ ಸಿವಿಲ್ ಚೆನ್ನಾಗಿರ್ಬೇಕು. ಸೊ ಇಷ್ಟಿದ್ರೆ ಲೋನ್ ಆಗುತ್ತೆ? ಹೌದು ಸರ್. ಲೋನ್ ಆಗುತ್ತೆ 2013 ಮೇಲೆ ಹೆಂಗೆ? 13 ಮೇಲೆ ಸರ್. 2013 ಮೇಲೆ ಪ್ರತಿಯೊಂದು ಗಾಡಿಗೂ ಲೋನ್ ಆಗುತ್ತೆ. ಪ್ರತಿಯೊಂದು ಗಾಡಿಗೂ ಲೋನ್ ಮಾಡಿಕೊಡ್ತೀವಿ. ಓಕೆ. ಆಗ್ಲಿಲ್ಲ ಅಂದ್ರೆ ನಮ್ಮ ಹತ್ರ ಬ್ಯಾಂಕ್ಗಳೈತೆ, 25 ಬ್ಯಾಂಕ್ಸ್ ಇದೆ. ಯಾವ್ದಾದ್ರು ಒಂದು ಟ್ರೈ ಮಾಡಿ ಗಾಡಿ ಕೊಟ್ಕೊಡ್ತೀವಿ. ಕಸ್ಟಮರ್ ಇಲ್ಲಿಂದ ಹ್ಯಾಪಿಯಾಗಿ ಹೋಗ್ಬೇಕು. ಒಟ್ನಲ್ಲಿ ತಗೊಂಡು ಗಾಡಿ ಹೋಗ್ಬೇಕು, ಹ್ಯಾಪಿಯಾಗಿ ಕಳಿಸ್ತೀರಾ? ಹೌದು ಸರ್. ಈ ವಿಡಿಯೋನಿಗೆ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಮೈಸೂರು ಆಲ್ ಇನ್ ಒನ್ ಬ್ಲಾಗ್ಸ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.